ಟಾರ್ಗೆಟ್ ದಾಳಿ ಭೀತಿಯಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ. ಸಂಭಾವ್ಯ ದಾಳಿ ತಡೆಗೆ ಟ್ರಂಪ್ ಸಂಚಲನಾತ್ಮಕವಾದಂತಹ ತೀರ್ಮಾನ. ಟಾರ್ಗೆಟ್ ದಾಳಿ ಭೀತಿಯಲ್ಲಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗ ಭೀತಿಯಲ್ಲಿದೆ. ಅಫ್ಘಾನಿಸ್ತಾನ, ಇರಾನ್ ದೇಶ, ಯಮನ್ ದೇಶ, ಮಯನ್ಮಾರ್ ದೇಶ, ಛಾದ್ ದೇಶ, ಕಾಂಗೋ ದೇಶ 12 ದೇಶಗಳ ಪೌರರಿಗೆ ಅಮೆರಿಕ ಬಾಗಿಲು ಬಂದ್ ಮಾಡಿದ ಟ್ರಂಪ್ ಸರ್ಕಾರ. ಈಕ್ವಿಟೋರಿಯಲ್ ಗಿನಿಯಾ ದೇಶ, ಎರಿಟ್ರಿಯಾ ದೇಶ, ಹೈಟಿ ದೇಶ, ಲಿಬಿಯಾ ದೇಶ, ಸೊಮಾಲಿಯಾ ದೇಶ, ಸುಡಾನ್ ದೇಶ ಪೌರರಿಗೆ ಅಮೆರಿಕ ಬಾಗಿಲು ಬಂದ್ ಮಾಡಿದೆ. ಅತಿಯಾಗಿ ಬಂಡುಕೋರರು ಇರತಕ್ಕಂತಹ ದೇಶಗಳ ಪ್ರಜೆಗಳನ್ನ ಬರೋದಕ್ಕೆ ಈಗ ಅಮೆರಿಕ ನಿಷೇಧ ಮಾಡಿದೆ. ನಿಮಗೆ ಆ ದೇಶಗಳು ಯಾವುದು ಅನ್ನೋದನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಇದೊಂಥರಹದ ಸಂಚಲನಾತ್ಮಕವಾದಂತಹ ಒಂದು ತೀರ್ಮಾನ. ಅಫ್ಘಾನಿಸ್ತಾನದಿಂದ ಹಿಡಿದು ಇರಾನ್ ದೇಶ, ಯಮನ್ ದೇಶ, ಮಯನ್ಮಾರ್ ದೇಶ, ಛಾದ್ ದೇಶ, ಕಾಂಗೋ ದೇಶ, ಈಕ್ವಿಟೋರಿಯಲ್ ಗಿನಿಯಾ ದೇಶ, ಎರಿಟ್ರಿಯಾ ದೇಶ, ಹೈಟಿ ದೇಶ, ಲಿಬಿಯಾ ದೇಶ, ಸೊಮಾಲಿಯಾ, ಸುಡಾನ್ ಪೌರರಿಗೆ ಅಮೆರಿಕ ಬಾಗಿಲು ಬಂದ್ ಮಾಡಿದೆ. ಇನ್ನು ಬುರುಂಡಿ, ಕ್ಯೂಬಾ, ಲಾವೋಸ್, ಸಿಯೆರಾ ಲಿಯೋನ್, ಟೋಗೋ, ತುರ್ಕಮೇನಿಸ್ತಾನಿಯಾ, ವೆನಿಜುವೆಲಾ ಈ ದೇಶಗಳ ಪೌರರ ಮೇಲೆ ಭಾಗಶಃ ನಿಷೇಧ ಹೇರಿದ ಟ್ರಂಪ್. ನಮ್ಮ ಭಾರತದಲ್ಲಿ ಕೆಲವೊಮ್ಮೆ ಭಯೋತ್ಪಾದಕರ ದಾಳಿಗಳಾಗ್ತವೆ. ಆದರೆ ನಾವು ಈಗ ತೋರಿಸ್ತಾ ಇರುವಂತಹ ದೇಶಗಳಿದಾವಲ್ಲ, ಅಮೆರಿಕ ತನ್ನ ದೇಶಕ್ಕೆ ಆ ದೇಶದ ಪೌರರ ಪ್ರವೇಶಕ್ಕೆ ಈಗ ನಿರ್ಬಂಧವನ್ನು ವಿಧಿಸಿದೆ. ಈ ದೇಶಗಳಲ್ಲೆಲ್ಲವೂ ಕೂಡ ಉಗ್ರಗಾಮಿಗಳಿಲ್ಲ, ಭಯೋತ್ಪಾದಕರಿಲ್ಲ, ಬದಲಾಗಿ ಬಂಡುಕೋರರಿದ್ದಾರೆ, ಕಡಲು ಕಳ್ಳರಿರ್ತಾರೆ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇರುವಂತಹ ಹಡಗನ್ನ ಅವರ ಬಾರ್ಡರ್ಗಳಲ್ಲಿ ಏನಾದರೂ ಹೋಗ್ತಾ ಇದ್ರೆ ಅದರ ಮೇಲೆ ದಾಳಿ ಮಾಡುವಂತಹದ್ದು, ಇಡೀ ಹಡಗನ್ನೇ ಹೈಜಾಕ್ ಮಾಡಿಕೊಂಡು ಈ ಸೊಮಾಲಿಯಾ, ಈ ಯಮನ್ನು ಈ ದೇಶಗಳು ಆ ಹಡಗನ್ನೇ ಬೇಕಾದರೆ ಧ್ವಂಸ ಮಾಡಿಬಿಡ್ತಾರೆ. ಸೊ ಈಗ ಅಮೆರಿಕ ಈ ದೇಶಗಳ ಪ್ರಜೆಗಳಿಗೆ ನಿರ್ಬಂಧವನ್ನು ವಿಧಿಸಿದೆ. ಇನ್ನು ಮುಂದೆ ಎದುರಾಗುವಂಥ ಸವಾಲನ್ನು ಎದುರಿಸೋದಿದೆಯಲ್ಲ, ಟ್ರಂಪ್ ಜೀವನದಲ್ಲೂ ಕೂಡ ಈ ತರಹದೊಂದು ಸವಾಲನ್ನು ಎದುರಿಸಲಿಕ್ಕಿರಲಿಕ್ಕಿಲ್ಲ. ಅಷ್ಟು ದೊಡ್ಡ ಮಟ್ಟಿಗೆ ಸವಾಲು ಎದುರಾಗಬಹುದು. ಮುಂದಿನ ಸೋಮವಾರದಿಂದಲೇ ಟ್ರಂಪ್ ಸರ್ಕಾರದ ಆದೇಶ ಜಾರಿಯಾಗುತ್ತೆ. ಟ್ರಂಪ್ ಸರ್ಕಾರದ ಈ ನಡೆಗೆ ಕಾರಣ ಇಲ್ಲದಿಲ್ಲ, ಕಾರಣ ಇದ್ದೇ ಇದೆ. ಇನ್ನು ಕೊಲರಾಡೋದಲ್ಲಿ ಇತ್ತೀಚೆಗೆ ಯಹೂದಿಗಳ ಮೇಲೆ ಬಾಂಬ್ ದಾಳಿ ಆಯಿತು. ಈ ಬೆನ್ನಲ್ಲೇ ಮಹತ್ವದ ನಿರ್ಣಯ ತೆಗೆದುಕೊಂಡಂತಹ ಟ್ರಂಪ್ ಈ ಹಿಂದೆ ಚೀನಾದ ಮೇಲೆ 104ರಷ್ಟು ಮ್ಯಾಕ್ಸಿಮಮ್ ಸುಂಕವನ್ನು ವಿಧಿಸಿತ್ತು. ಪರ್ಯಾಯ ಅದಕ್ಕೆ ಪ್ರತಿರೂಪವಾಗಿ ಚೀನಾವು ಕೂಡ ಅಮೆರಿಕದ ಮೇಲೆ ಅದೇ ಪ್ರಮಾಣದಲ್ಲಿ ಸುಂಕವನ್ನು ವಿಧಿಸಿತ್ತು. ಸೊ ಭಾರತದಲ್ಲೂ ಕೂಡ ಆರಂಭದಲ್ಲಿ ಅಮೆರಿಕದ ಪ್ರಾಡಕ್ಟ್ಗಳ ಮೇಲೆ ಭಾರಿ ಸುಂಕವನ್ನು ವಿಧಿಸಿತ್ತು. ಭಾರತ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ತೋ ಇಲ್ವೋ ಗೊತ್ತಿಲ್ಲ. ನರೇಂದ್ರ ಮೋದಿ ಮಾತ್ರ ಒಂದಷ್ಟು ಸಾಫ್ಟ್ ಕಾರ್ನರನ್ನೇ ತೋರಿಸೋದಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಭಾರತದಲ್ಲಿ ಐಫೋನ್ ಕಂಪನಿಯೇ ನಿರ್ಮಾಣ ಆಗಬಾರ್ದು, ಯಾವುದೇ ತರಹದ ಉತ್ಪಾದನೆಗಳಾಗಬಾರ್ದು, ಅಮೆರಿಕಾದಲ್ಲಿ ಮಾತ್ರ ಅದರ ಪ್ರೊಡಕ್ಷನ್ ನಡಿಬೇಕು ಅಂಥೇಳಿ ಇದೇ ದೊಡ್ಡಣ್ಣ ದೈತ್ಯ ಜೀವಿ ಏನು ಮಾಂಸ ಪರ್ವತ ಆ ಥರದ್ದೊಂದು ತೀರ್ಮಾನ ಮಾಡಿದ್ರು. ಭಾರತದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳಲ್ಲ ಈ ಮನುಷ್ಯ, ಭಾರತದ ಡೆವಲಪ್ಮೆಂಟನ್ನು ಸಹಿಸಿಕೊಳ್ಳೋದಿಲ್ಲ, ಭಾರತದ ಒಟ್ಟು GDPಯ ಯಾವ ಬಿಲ್ಡ್ ಆಗುವುದನ್ನು ಕೂಡ ಈತ ಸಹಿಸೋದಿಲ್ಲ, ಭಾರತದ ಯಾವುದೇ ತರಹದ ವಿಕಸನಕ್ಕೂ ಕೂಡ ಈತನ ಸಮ್ಮತಿಗಳಿರೋದಿಲ್ಲ. ಎಲ್ಲಿವರೆಗೆ ಪಾಕಿಸ್ತಾನ ಭಾರತದ ಯುದ್ಧದ ಸಂದರ್ಭದಲ್ಲೂ ಕೂಡ ಮೂಗು ತೂರಿಸ್ಕೊಂಡು ನಾನೇ ಆ 2 ದೇಶದ ಯುದ್ಧವನ್ನು ನಿಲ್ಲಿಸಿದ್ದು ಅಂತೇಳಿ ಸ್ವಯಂ ಘೋಷಿತವಾಗಿ ಆಜ್ಞೆ ಘೋಷಣೆ ಮಾಡ್ಕೊಂಡಿದ್ರು. ಸೊ ಹಿಂಗಿದ್ದಂತಹ ಅಮೆರಿಕ ಈಗ ಸಾಕಷ್ಟು ದೇಶಗಳ ಪ್ರಜೆಗಳನ್ನು ತನ್ನ ಅಮೆರಿಕಕ್ಕೆ ಪ್ರವೇಶಿಸೋದಕ್ಕೆ ಒಪ್ಪಿಕೊಳ್ತಾ ಇಲ್ಲ. ಬುರುಂಡಿ, ಕ್ಯೂಬಾ, ಲಾವೋಸ್, ಸಿಯೆರಾ ಲಿಯೋನ್ ಹೀಗೆ ಸಾಕಷ್ಟು ದೇಶಗಳ ಪ್ರಜೆಗಳು ಇನ್ನು ಮುಂದೆ ಬರಹಂಗಿಲ್ಲ. ಟೋಗೋ, ತುರ್ಕಮೇನಿಸ್ತಾನ್, ವೆನಿಜುವೆಲಾ ಹೀಗೆ ಸಾಕಷ್ಟು ಈ ದೇಶಗಳ ಪೌರರ ಮೇಲೆ ಭಾಗಶಃ ನಿಷೇಧವನ್ನು ಹೇರಿರ್ತಕ್ಕಂತಹ ಟ್ರಂಪಿನ ಈ ನಿರ್ಧಾರದಿಂದ ಇಡೀ ಜಾಗತಿಕವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.